ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಫರಂಗಿಪೇಟೆಯ ಸಮೀಪದ ಬಂಗ್ಲೆಗುಡ್ಡೆ ಎಂಬಲ್ಲಿ ಪುರಾತನ ಕಾಲದ ಸುಮಾರು 300 ವರ್ಷದ ಹಳೆ ಎನ್ನಲಾದ ಮಸೀದಿಯ ಅವಶೇಷಗಳು ಮತ್ತು ಮುಸ್ಲಿಮರು ದಫನ್ ಮಾಡಿದ ಮನುಷ್ಯನ ಎಲುಬುಗಳು ಮತ್ತು ಗುಹೆಗಳು ಪತ್ತೆಯಾಗಿವೆ. ಕಳೆದ 3 ದಿನಗಳ ಹಿಂದೆ ಪೆರ್ನಾಲ್ ನಮಾಜ್ಗೆ ಮಾತ್ರ ಅನುಕೂಲವಾಗುವಂತೆ ಆ ಸ್ಥಳದಲ್ಲಿ ಜೆಸಿಬಿ ಮೂಲಕ ಸಮತಟ್ಟು ಮಾಡುವ ಸಂದರ್ಭ ಜೆಸಿಬಿ ಆಪರೇಟರ್ಗೆ ಕರ್ಪೂರ ಸುವಾಸನೆಯ ಪರಿಮಳ ಬರಲಾರಂಭಿಸಿದೆ. ಗಡಿಬಿಡಿಗೊಂಡ ಜೆಸಿಬಿ ಆಪರೇಟರ್ ಸ್ಥಳೀಯ ಮುಖಂಡರಿಗೆ ಮಾಹಿತಿ ನೀಡಿದ್ದಾನೆ. ವಿಷಯ ತಿಳಿದ ಸ್ಥಳೀಯ ಮುಖಂಡರು ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಅಲ್ಲಿ ಅದನ್ನು ಗಮನಿಸಿ ಅಚ್ಚರಿಗೊಂಡು ಅವರು ಸರಿಸುಮಾರು 300 ವರ್ಷ ಹಳೆಯದಾದ ಖಬರ್ ಒಂದು ಗೋಚರಗೊಂಡಿತ್ತು. ಖಬರಿನ ಮುಚ್ಚಿದ ಕಲ್ಲಿಗೆ ಕಟ್ಟಲಾದ ಅಡ್ಡಕಲ್ಲೊಂದು ಕಳಚಿ ಬಿದ್ದಿದ್ರಿಂದ ಖಬರಿನ ಸುತ್ತ ಕರ್ಪೂರದ ಸುವಾಸನೆ ಬರಲು ಪ್ರಾರಂಭಿಸಿತ್ತು. ದಫನ್ ಮಾಡಿದ ವ್ಯಕ್ತಿಯ ತಲೆ ಭಾಗ ತಿರುಗಿದ್ದನ್ನ ಕಂಡು ಸ್ಥಳೀಯರೆಲ್ಲರೂ ಅಚ್ಚರಿಗೊಂಡಿದ್ರು. ದಫನ್ ಮಾಡಿದ ಜನಾಂಗದ ಪಳೆಯುಳಿಕೆ ಈಗಲೂ ನಮ್ಮ ಕಣ್ಣ ಮುಂದಿದ್ದು ಅದಕ್ಕೆ ಮಂಗಳೂರು ಖಾಜಿಯ ಸೂಚನೆಯಂತೆ ಪುನಃ ಕಲ್ಲನ್ನು ಅಡ್ಡಗಟ್ಟಿ ಮುಚ್ಚಿದ್ದಾರೆ. ಕಬರಿನ ಪಕ್ಕದಲ್ಲಿ ಆಳವಾದ ಗುಹೆ ಕೂಡ ಪತ್ತೆಯಾಗಿದೆ. ಸ್ಥಳೀಯ ಮುಸ್ಲಿಮೇತರರನ್ನ ಸಂಪರ್ಕಿಸಿ ವಿಚಾರಿಸಿದಾಗ ಸೂರ್ಯಾಸ್ತ ಸಮಯ ಯಾವಾಗಲೂ ನಮಗೆ ಸುಗಂಧದ ಸುವಾಸನೆ ಬೀರ್ತಾ ಇತ್ತು ಎನ್ನುತ್ತಾರೆ. ಇಂದು ಘಟನಾ ಸ್ಥಳಕ್ಕೆ ಖಾಜಿ ಅವರು ಭೇಟಿ ನೀಡಿ ಸ್ಥಳವನ್ನು ಪರಿಶೀಲಿಸಿ ಯಥಾಸ್ಥಿತಿಯನ್ನ ಕಾಯ್ದಿರಿಸಲು ಸೂಚನೆ ನೀಡಿದ್ದಾರೆ.